ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ಲೇ ಕನ್ನಡ ಡಿಜಿಟಲ್. ನಾನು ವಿದ್ಯಾ ದೀಪಕ್. ನ್ಯೂ ಇಯರ್ ಸ್ಟಾರ್ಟ್ ಆಗೋ ಮುಂಚೆ ಡಿ ಬಾಸ್ ಫ್ಯಾನ್ಸ್ಗೆ ಕಾಟೇರ ಸೆಲೆಬ್ರೇಷನ್ ಶುರುವಾಗಿದೆ ಅಂದ್ರೆ ತಪ್ಪಾಗಲ್ಲ. ಡಿ ಬಾಸ್ ಫ್ಯಾನ್ಸ್ಗೆ ಏನಿಲ್ಲ ಅಂದ್ರೂ ಇದು ಬಾಡೂಟ, ಹಬ್ಬದ ಊಟ, ಏನು ಊಟ ಬೇಕಾದ್ರೂ ಕರ್ಕೊಳ್ಳಿ. ಯಾಕಂತ ಅಂದ್ರೆ ತಡರಾತ್ರಿ 12 ಗಂಟೆಯಿಂದಲೇ ಆಲ್ರೆಡಿ ನಮ್ಮ ಕಾಟೇರ ಮಹೋತ್ಸವ ಶುರುವಾಗಿದೆ ಅಂತ ಅಂದ್ರೆ ತಪ್ಪಾಗಲ್ಲ. ತರುಣ್ ಸುಧೀರ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. 3 ಗಂಟೆ 3 ನಿಮಿಷದ ಸಿನಿಮಾ ಕಾಟೇರ. ಸೊ ಕಾಟೇರ ಸಿನಿಮಾದ ರಿವ್ಯೂನ ನೀವು ಬೇರೆಡೆ ನೋಡಿ ತಿಳಿದುಕೊಳ್ಳೋದಕ್ಕಿಂತ ಸ್ವತಃ ನೀವೇ ಹೋಗಿ ಥಿಯೇಟರ್ಗೆ ನುಗ್ಗಿ ಸಿನಿಮಾ ನೋಡಬೇಕು. ಆವಾಗಲೇ ಚಿತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಅಂಶಗಳನ್ನು ಮಾತ್ರ ನಾವು ಹೇಳಬಲ್ಲೆವು. ಕಾಟೇರ ಸಿನಿಮಾದ ಒಂದು ತುಣುಕು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1970-75 ಆಸುಪಾಸಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಹಾಗೆ ಅಂದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಡಿ ದೇವರಾಜ್ ಅರಸು ಅವರ ಒಂದು ಆಳ್ವಿಕೆಯಲ್ಲಿ ಒಂದು ಮಸೂದೆಯನ್ನು ಜಾರಿಗೆ ತರ್ತಾರೆ. ಅದುವೇ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿಬಿಟ್ಟು. ಯಾಕೆ ಈ ಮಸೂದೆಯನ್ನು ಜಾರಿಗೆ ತರ್ತಾರೆ ಅಂತ ಅಂದರೆ, ನೀವು ನೋಡಿರ್ತೀರಾ ಹಿಂದಿನ ಕಾಲದಲ್ಲಿ ಒಂದು 50 ವರ್ಷಕ್ಕೆ ಹಿಂದೆ ಹೋಗೋಣ. ನಾವು 50 ವರ್ಷದ ಹಿಂದೆ ನಮ್ಮ ಭೂಮಿಗಳೆಲ್ಲ ಜಮೀನ್ದಾರ ಕೈಯಲ್ಲಿ ಇತ್ತು. ಅವರ ಆಳ್ವಿಕೆಯಲ್ಲಿ ನಾವು ದುಡಿತಾ ಇದ್ವಿ. ಆ ಹಿಂಸೆ, ನಮಗೆ ತಿನ್ನೋ ಅನ್ನಕ್ಕೂ ಕೂಡ ಕೊಡ್ತಿದ್ದಂತಹ ಚಿತ್ರಹಿಂಸೆ ಆಗಿರ್ಬೋದು, ಮೈ ಮೇಲೆ ಬಟ್ಟೆ ಸರಿಯಾಗಿ ಹಾಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಬೆವರು ಸುರಿಸಿ ರಕ್ತ ಸುರಿಸಿ ದುಡಿದ್ರೂ ಕೂಡ ಜಮೀನ್ದಾರಿಗೆ ಸಾಕಾಗ್ತಾ ಇರಲಿಲ್ಲ. ಸೊ ಈ ಸಮಯದಲ್ಲಿ ಬಂದಂತಹ ಉಳುವವನೇ ಭೂಮಿಯ ಒಡೆಯ, ಈ ಒಂದು ವಾಕ್ಯವನ್ನು ಇಟ್ಕೊಂಡು ಇಡೀ ಸಿನಿಮಾವನ್ನು ಹೆಣೆಯೋದ್ರಲ್ಲಿ ತರುಣ್ ಸುಧೀರ್ ಗೆದ್ದಿದ್ದಾರೆ ಅಂದರೆ ತಪ್ಪಾಗಲ್ಲ. ಇಲ್ಲಿ ಜಮೀನ್ದಾರ್ಗೂ ಕೂಡ ಗೊತ್ತಿರುತ್ತೆ ಯಾವ ರೈತರು ಕೂಡ ನಮ್ಮ ಮೇಲೆ ಮುಗಿಬೀಳಲ್ಲ ಅಂತ. ಆದರೆ ರೈತರಿಗೂ ಕೂಡ ಗೊತ್ತಿರುತ್ತೆ ನಾವು ಇವ್ರನ್ನ ಎದುರು ಹಾಕೊಂಡ್ರೆ ಬದುಕೋಕೆ ಆಗಲ್ಲ ಅಂತ ಹೇಳಿ. ಒಂದು ಸನ್ನಿವೇಶದಲ್ಲಿ ಶ್ರುತಿ ಅವರಿಗೆ ಬೆನ್ನೆಲುಬಾಗಿ, ಶ್ರುತಿ ಅವರಿಗೆ ಸಪೋರ್ಟ್ ಆಗಿ ಕಾಟೇರ ಬರ್ತಾರೆ, ನಮ್ಮ ಡಿ ಬಾಸ್ ಬರ್ತಾರೆ. ಅಲ್ಲಿನಿಂದಲೇ ಈ ಒಂದು ಇಡೀ ರೌದ್ರಾವತಾರ ಏನು ನಡೆಯುತ್ತೆ, ನಮ್ಮ ಜಮೀನ್ದಾರನ ಎದುರು ಹಾಕೊಂಡ್ರೆ ಆ ಸನ್ನಿವೇಶ ಅಲ್ಲಿಂದ ಶುರುವಾಗುತ್ತೆ. ಚಿತ್ರದ ಫಸ್ಟ್ ಹಾಫ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೆಕೆಂಡ್ ಹಾಫಲ್ಲಿ ಎಲ್ಲೋ ಒಂಚೂರು ಲ್ಯಾಗ್ ಆಯಿತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ನಮ್ಮ ಡಿ ಬಾಸ್ D56 ಸಿನಿಮಾ ಏನಿದೆ, D55 ಸಿನಿಮಾನೇ ಒಂದಾದರೆ D56 ಸಿನಿಮಾನೇ ಮತ್ತೊಂದು ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಅವರ ಇಡೀ ಜರ್ನಿಯಲ್ಲಿ ನಾವು ನೋಡಿರುವ ಹಾಗೆ 2 ಶೇಡಲ್ಲಿ ಬರ್ತಾರೆ. ಒಂದು ಓಲ್ಡ್ ಏಜ್ ಶೇಡಲ್ಲಿ ಬರ್ತಾರೆ, ಒಂದು ಯಂಗ್ ಆಗಿ ನೀವೇನು ಆಲ್ರೆಡಿ ನೋಡಿರ್ತೀರ ಆ ಥರದಲ್ಲಿ ಇರ್ತಾರೆ. ಆ ಓಲ್ಡ್ ಏಜ್ ಶೇಡ್ ನೋಡಬೇಕು ನೀವು. ನೋಡೋದಕ್ಕೆ ಇಡೀ ಥಿಯೇಟರ್ನಲ್ಲಿ ಮೂಲೆ ಮೂಲೆಯಿಂದ ವಿಷಲ್ಸ್ ಬರುತ್ತೆ, ಶಿಳ್ಳೆಗಳು ಬರುತ್ತೆ, ಚಪ್ಪಾಳೆ ಬರುತ್ತೆ. ಅಷ್ಟು ಎನರ್ಜೆಟಿಕ್ ಆಗಿ ನಮ್ಮ ಡಿ ಬಾಸ್ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಕೂಡ ಊಹೆ ಮಾಡ್ಕೊಂಡಿರಲ್ಲ ಡಿ ಬಾಸ್ ಜಸ್ಟ್ ಬಂದು ಹೋಗ್ತಾರೇನೋ ಅಂತ ಹೇಳಿ. ಇಲ್ಲ, ಡಿ ಬಾಸ್ ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಕೂಡ. 15 ವರ್ಷ ಸೆರೆಮನೆಯಲ್ಲಿ ಅವರು ಇದ್ದು ಕಾಟೇರಮ್ಮನ ಜಾತ್ರೆ ನೋಡೋದಕ್ಕೆ ಪೊಲೀಸರು ಅಚ್ಯುತ್ ಕುಮಾರ್ ಅವರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಮೇಲೆ ನಡೆಯೋದು ಜಾತ್ರೆ. ಸೊ ಅದರ ನಂತರ ನಿಮಗೆ ಇಡೀ ಸಿನಿಮಾ ಶುರುವಾಗುತ್ತೆ. ಇನ್ನು ನಾವು ಹೀರೋಯಿನ್ ನಮ್ಮ ಆರಾಧನಾ ರಾಮ್ ಬಗ್ಗೆ ಹೇಳಲೇಬೇಕು. ಯಾಕಂತ ಅಂದರೆ ಅವರು ಮೊದಲ ಸಿನಿಮಾ ಎಂಟ್ರಿ ಕೊಡ್ತಿರೋದು 6 ಅಡಿ ಕಟೌಟ್ ಜೊತೆಗೆ. ಡಿ ಬಾಸ್ ಜೊತೆಗೆ ಮೊದಲ ಸಿನಿಮಾ. ಅಫ್ಕೋರ್ಸ್ ಎಲ್ಲೋ ಒಂದು ಕಡೆ ನಮಗೆ ಅನಿಸಿತ್ತು ಅವರ ಸಂದರ್ಶನ ನೋಡುವಾಗ, ಅವರ ಆ್ಯಕ್ಟಿಂಗ್ ನೋಡುವಾಗ. ಯಾಕಂದರೆ ಡಿ ಬಾಸ್ ಅಂತ ಅಂದರೆ ಆ ಹೈಟೇ ಬೇರೆ. ಅಂಥದ್ರಲ್ಲಿ ಇವಾಗ ಬರುವಂತಹ ಆರಾಧನಾ ಕನ್ನಡ ಸ್ಪಷ್ಟತೆ ಇಲ್ಲ, ಆ್ಯಕ್ಟಿಂಗ್ ಬೇರೆ ಹೊಸಬ್ರು, ಮೊದಲ ಸಿನಿಮಾ. ಅವರಿಗೆ ಮ್ಯಾಚ್ ಕೊಡ್ತಾರಾ, ಫೈಟ್ ಕೊಡ್ತಾರಾ, ಅಥವಾ ಒಂದು ವೇರಿಯೇಷನ್ ಮ್ಯಾಚ್ ಆಗುತ್ತಾ ಅನ್ನುವಂಥದ್ದು ಇಲ್ಲ. ಆರಾಧನಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆರಾಧನಾ ಅವರನ್ನು ಪಳಗಿಸುವಲ್ಲಿ ತರುಣ್ ಸುಧೀರ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೂಡ. ಅಂದರೆ ದರ್ಶನ್ ಸರ್ಗೆ ಆರಾಧನಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಇನ್ನು ಮೇಲೆ ಆರಾಧನಾ ಕರಿಯರ್ ಇದೆ ಅಂತಲೇ ಹೇಳ್ಬೋದು. ದರ್ಶನ್ ಸರ್ ಜೊತೆಗೆ ಯಾವ ಹೀರೋಯಿನ್ ಫಸ್ಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಎಲ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇರೋದು ಆಲ್ರೆಡಿ ನಾವು ರಚಿತಾ ರಾಮ್ ಅವ್ರನ್ನ ನೋಡಿ ತಿಳ್ಕೊಂಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಾಲಿಗೆ ನಮ್ಮ ಆರಾಧನಾ ರಾಮ್ ಅವರು ಸೇರ್ತಾರೆ. ಇನ್ನು ಕಾಟೇರದಲ್ಲಿ ಹಲವಾರು ಅಂಶಗಳಿವೆ. ಬಟ್ ನನಗೊಂದು ಸಣ್ಣ ಡಿಫ್ರೆನ್ಸ್ ಬೇಕಿತ್ತು, ಒಂದು ವ್ಯತ್ಯಾಸ ಬೇಕಿತ್ತು ಅಂತ ಅನಿಸಿದರೆ, ವಿಲನ್ ಜಗಪತಿ ಬಾಬು ಅವರ ಬದಲು ನಮ್ಮ ರವಿಶಂಕರ್ ಸರ್ ಆ್ಯಕ್ಟ್ ಮಾಡಿದರೆ ಇನ್ನೂ ಸಖತ್ತಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು. ಯಾಕಂತಂದರೆ ಅವರಿಗೆ ಅಷ್ಟು ಮ್ಯಾಚ್ ಅನಿಸ್ಲಿಲ್ಲ ವಿಲನ್ ರೋಲ್. ಯಾಕಂತಂದರೆ ನಮ್ಮ 6 ಅಡಿ ಕಟ್ಔಟ್ ಮುಂದೆ ನಿಲ್ಲುವಾಗ ಜಗಪತಿ ಬಾಬು ಅವರೆಲ್ಲೋ ಸಣ್ಣವರಾದರು ಅಂತ ಅನಿಸ್ತು ನನಗೆ. ಅಂದರೆ ನಾನು ಅವರ ಆ್ಯಕ್ಟಿಂಗ್ ವಿಚಾರದಲ್ಲಿ ಹೇಳ್ತಾ ಇಲ್ಲ, ಯಾಕೋ ಆ ರೋಲ್ ಸ್ವಲ್ಪ ಅವರಿಗೆ ಹಿಡಿಸ್ಲಿಲ್ಲ. ಅದನ್ನೇ ರವಿಶಂಕರ್ ಅವರು ಮಾಡಿದರೆ ಆ ಗತ್ತೆ ಬೇರೆ ಇರ್ತಾ ಇತ್ತು. ಆ ಟಗ್ ಆಫ್ ಅವ್ರು ನೋಡೋದಕ್ಕೆ ಇನ್ನೂ ಖುಷಿ ಇರ್ತಿತ್ತು.
ಶ್ರುತಿಯವರ ಆ್ಯಕ್ಟಿಂಗ್ ಕೂಡ ಅಲ್ಟಿಮೇಟ್. ನಾವು ಶ್ರುತಿ ಮೇಡಮ್ ಬಗ್ಗೆ ಕೂಡ ಹೇಳಲೇಬೇಕು. ಯಾಕಂತಂದರೆ ಶ್ರುತಿ ಮೇಡಮ್ ಅವರ ಕರಿಯರಲ್ಲಿ ಇಷ್ಟು ಮಾಡಿದಂತಹ ಸಿನಿಮಾಗಳು ಒಂದು ಕಡೆ ಆದರೆ ಕಾಟೇರ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗೇ ಒಂಥರ. ಯಾಕಂತಂದರೆ ನಾವು ಬಜರಂಗಿಯಲ್ಲೆಲ್ಲ ಅವರ ಆ್ಯಕ್ಟಿಂಗನ್ನು ನೋಡಿರ್ತೀವಿ, ಒಂಥರ ಬೇರೆಯೇ ಆ್ಯಕ್ಟಿಂಗ್ ಇರುತ್ತೆ. ನೀವು ಈ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ ನೋಡಬೇಕು, ತುಂಬಾ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಇನ್ನು ಕೊನೆಗೆ ಬರುವಂಥದ್ದು ನಮ್ಮ ಕೋಣದ ಫೈಟ್. ಕೋಣದ ಜೊತೆ ಫೈಟಿಗೆ ನಾನು ಹೇಳಿದರೆ ಕತೆನೇ ಹೇಳ್ದಂಗೆ ಆಗ್ಬಿಡುತ್ತೆ. ಇಲ್ಲ, ನೀವು ಥಿಯೇಟ್ರಿಗೆ ಹೋಗಬೇಕು, 3 ಗಂಟೆ 3 ನಿಮಿಷದ ಸಿನಿಮಾನ ನೀವು ನೋಡಲೇಬೇಕು, ನೋಡ್ತೀರಾ ಕೂಡ. ಆ್ಯಂಡ್ ಮತ್ತೆ ನಾನು ಹೇಳ್ತಾ ಇರೋದೇನೆಂದರೆ, ರೈತರಿಗೋಸ್ಕರ ಮಿಡಿಯುವ, ರೈತರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ, ರೈತರ ಸಮಸ್ಯೆಗಳನ್ನು ಮತ್ತೆ ಮೆಲುಕು ಹಾಕಿಕೊಂಡು ಅದನ್ನು ಒಂದು ಸಿನಿಮಾ ಮುಖಾಂತರ ಇಡೀ ಜಗತ್ತಿಗೆ ತೋರಿಸುವುದಕ್ಕೆ ಹೊರಟಿರೋದು ಒನ್ ಆ್ಯಂಡ್ ಓನ್ಲಿ ದಿ ಬ್ರ್ಯಾಂಡ್ ಡಿ ಬಾಸ್ ಸರ್. ಹ್ಯಾಟ್ಸ್ ಆಫ್ ಸರ್. ಯಾಕಂದರೆ ಅಷ್ಟು ನೀಟಾಗಿ ತೋರಿಸಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಈ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ಅಂದರೆ ಇಡೀ ಸಿನಿಮಾವನ್ನು ನೀವು ನನಗೆ ಐ ಆಮ್ ಟು ಎಮೋಷ್ನಲ್. ಯಾಕಂತ ಅಂದರೆ ನಮ್ಮ ಇಡೀ ಕಾಟೇರ ಚಿತ್ರವನ್ನು ದರ್ಶನ್ ಸರ್ ಆಗಲಿ, ತರುಣ್ ಸುಧೀರ್ ಸರ್ ಆಗಲಿ, ರಾಕ್ಲೈನ್ ವೆಂಕಟೇಶ್ ಸರ್ ಆಗಲಿ, ಮೊನ್ನೆಯಷ್ಟೇ ಅಂಬಾರಿ ಹೊತ್ತು ಅಗಲಿದಂತಹ ಅರ್ಜುನನಿಗೋಸ್ಕರ ಇಡೀ ಸಿನಿಮಾವನ್ನು ಅರ್ಪಣೆ ಮಾಡಿರೋದು ನಿಜವಾಗ್ಲೂ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ಸರ್ಕಾರನೇ ಮಾಡಿರಲಿಲ್ಲ, ಮಾತಾಡಬೇಕಾದವರೇ ಮಾತಾಡಲಿಲ್ಲ. ಅಂಥದ್ರಲ್ಲಿ ಇಡೀ ಸಿನಿಮಾ ಒಂದು ಎಷ್ಟು ಎಫರ್ಟ್ ಇದೆ ಕಾಟೇರ ಸಿನಿಮಾದಲ್ಲಿ, ಅಷ್ಟು ಎಫರ್ಟನ್ನು ನಮ್ಮ ಅರ್ಜುನನಿಗೋಸ್ಕರ ಮುಡಿಪಾಗಿಟ್ಟಿರೋದು ದೊಡ್ಡ ವಿಚಾರಣೆ. ಇದಕ್ಕೋಸ್ಕರ ಆದರೂ ದಯವಿಟ್ಟು ನೀವೆಲ್ಲರೂ ಹೋಗಿ ಸಿನಿಮಾ ನೋಡಲೇಬೇಕು. ದರ್ಶನ್ ಸರ್ಗೆ ಹೇಳಿ ಕೇಳಿ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಸೊ ಅದರಲ್ಲಿ ಅರ್ಜುನ ಅಂಬಾರಿ ಹೊರೋವಂಥ ಟೈಮಲ್ಲಿ ಹೋಗಿ ಅರ್ಜುನನ ನೋಡಿ ಮಾತಾಡಿಸಿ ಅದಕ್ಕೆ ಬೆಲ್ಲದಚ್ಚು ಎಲ್ಲ ಕೊಟ್ಟು ಮಾತಾಡಿಸಿ ಬಂದಿದ್ದರು ದರ್ಶನ್ ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ಒಟ್ಟು 4 ಹಾಡುಗಳಿದೆ. ಆ್ಯಂಡ್ ಆರಾಧನಾ ರಾಮ್ ಅವರಿಗೆ ಒಂದು ಎಂಟ್ರಿ ಸಾಂಗ್ ಆಗುತ್ತೆ, ಮತ್ತು ಇನ್ನೊಂದು ಪಸಂದಾಗ ಅವನೇ ಅದೊಂದು ಹಾಡು ಆ್ಯಡ್ ಆನ್ ಆಗುತ್ತೆ. ಒಟ್ಟಾರೆ 4 ಹಾಡಿದೆ. ಆರಾಧನಾ ರಾಮ್ ಅವರಿಗೆ 2 ಸಾಂಗ್ಸ್ ಇರುತ್ತೆ, ದರ್ಶನ್ ಸರ್ ಜೊತೆಗೆ ಒಂದು ಡ್ಯಾನ್ಸ್ ಮಾಡುವಂಥದ್ದು. ಆ್ಯಂಡ್ ನೈಜ ಘಟನೆ ಆಧಾರಿತ ಸಿನಿಮಾಗಳು ಹೆಚ್ಚೆಚ್ಚು ಬರ್ತಾ ಇರುತ್ತೆ, ಆದರೆ ಅಷ್ಟೊಂದು ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಸೊ ಈ ಸಿನಿಮಾ ತಗೊಂಡಿರುವಂತಹ ಸ್ಟ್ಯಾಂಡ್ ತುಂಬಾ ಮುಖ್ಯವಾದದ್ದು. ಆ್ಯಂಡ್ ಹೇಳಿ ಕೇಳಿ ಎಲ್ಲ ಜನರು ಕೂಡ ಅನುಭವಿಸಿರುವಂತಹ ಸಮಸ್ಯೆ ಇದು. ಹಾಗಾಗಿ ಬೇಗ ಕನೆಕ್ಟ್ ಆಗುತ್ತೆ ಜನರಿಗೆ ಅಂತ ಹೇಳ್ಬೋದು. ಆ್ಯಂಡ್ ಆ ಕಷ್ಟಗಳು, ಆ ನರಕ ಯಾತನೆ, ಆ ದೌರ್ಜನ್ಯ, ಆ ದಬ್ಬಾಳಿಕೆ, ಈ ಎಲ್ಲ ಸಿನಿಮಾಗಳನ್ನು ಅಚ್ಚುಕಟ್ಟಾಗಿ ಹೆಂಗೆ ನಡೀತಿತ್ತು ಹಾಗೆ ತೋರಿಸಿದ್ದಾರೆ. ಒಂಥರ ನೋಡಿದರೆ ಕರಳು ಹಿಂಡು ಬರುತ್ತೆ ನಮಗೆ. ಹೌದಾ, ನಮ್ಮ ಪೂರ್ವಜರು ಈ ಥರ ಎಲ್ಲ ಅನುಭವಿಸಿದ್ದಾರಾ, ಈ ಥರ ಎಲ್ಲ ಆಗಿರೋದು ನಿಜಾನ ಅಂತ ಹೇಳಿ. ನಾವು ಬರೀ ಸೋಷಲ್ ಸೈನ್ಸಲ್ಲಿ ನೋಡಿರ್ತೀವಿ, ಜಮೀನ್ದಾರು ಪದ್ಧತಿ ಅನ್ನೋದ್ರ ಬಗ್ಗೆ ಎಲ್ಲ ಪುಸ್ತಕಗಳಲ್ಲಿ ಬರೆದಿರ್ತಾರೆ. ನಾವು ಒಂದೊಂದು ಪಠ್ಯ ಪುಸ್ತಕದಲ್ಲಿ ಬರೀ ಪಾಠಗಳಾಗಿ ನೋಡ್ತಾ ಹೋಗಿರ್ತೀವಿ. ಆದರೆ ಆ ಪಾಠವನ್ನು ಇಲ್ಲಿ ಇಡೀ ಸಿನಿಮಾ ಆಗಿ ತೋರಿಸಿದ್ದಾರೆ ತರುಣ್ ಸುಧೀರ್ ಅವರು. ಆ್ಯಂಡ್ ನೈಜ ಘಟನೆ ಸಿನಿಮಾ ಕೂಡ, ಹಾಗಾಗಿ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಂತಿಂಥ ಸಿನಿಮಾಗಳು ಹೆಚ್ಚೆಚ್ಚು ಬರ್ತಾ ಹೋದಲ್ಲಿ ನಮ್ಮಲ್ಲಿ ಏನಾಗುತ್ತೆ, ನಮ್ಮತನ, ನಮ್ಮ ಕನ್ನಡತನ ಆ್ಯಂಡ್ ನಮ್ಮ ಸ್ವಂತಿಕೆಯನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಆಚೆ ಹೋಗೋದಿಲ್ಲ. ಪರಭಾಷೆ ಸಿನಿಮಾಗಳು ಕೂಡ ಬರಲಿ, ಆದರೆ ಹೆಚ್ಚಿನ ಒಲವು ನಮ್ಮ ಕನ್ನಡ ಮಣ್ಣಿನ ಸಿನಿಮಾಗಳಿಗಾಗಿ ಮೊದಲ ಆದ್ಯತೆಯನ್ನು ನೀವು ಕೊಡಬೇಕು. ಪೈರಸಿ ಮಾಡಬೇಡಿ. ಇಂಥ ಸಿನಿಮಾಗಳನ್ನು ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ. ಮತ್ತೇನು ಹೇಳೋಕ್ಕಾಗಲ್ಲ. ನೀವು ಇನ್ನೂ ಕಾಟೇರ ಸಿನಿಮಾ ನೋಡಿಲ್ಲ ಅಂದರೆ ಆದಷ್ಟು ಬೇಗ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಅನಿಸಿಕೆಗಳನ್ನು ಇತರರ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲೂ ಕೂಡ ಶೇರ್ ಮಾಡ್ಬೋದು. ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಕಾಮೆಂಟ್ಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ನಮಸ್ಕಾರ.